ಸೊ ನಮಸ್ಕಾರ ಕರ್ನಾಟಕ. ನಾವಿವತ್ತು ನಿಮ್ಗೆ ಬಾಲ್ ಪೈಥಾನ್ ತಗೊಂಡ್ ಬಂದಿದೀವಿ. ಬಾಲ್ ಪೈಥಾನ್ ಏನಕ್ಕೆ ಸಾಕ್ತಾರೆ ಅನ್ನೋರ್ಗೆ ಒಂದ್ ಮಾತು ಹೇಳ್ತೀನಿ ಕೇಳಿ. ಎಲ್ಲಾರು ನಾಯಿ, ಬೆಕ್ಕು, ಬರ್ಡ್ಸು ಎಲ್ಲಾ ತರ ಅನಿಮಲ್ ಸಾಕವ್ರೆ, ನೋಡವ್ರೆ. ಸೊ ಇವಾಗ ನೀವೇನಾದ್ರೂ ಡಿಫ್ರೆಂಟ್ ಸಾಕ್ಬೇಕನ್ನೋರ್ಗೆ ನಮ್ಮ ಹತ್ರ ನೋಡಿ ಬಾಲ್ ಪೈಥಾನ್ ತಗೊಂಡ್ ಬಂದಿದೀವಿ. ಬಾಲ್ ಪೈಥಾನ್ ಏನಕ್ಕೆ ಸಾಕ್ಬೇಕು, ಇದು ಬಂದಿರೋ ರಾಯಲ್ ಡಿಫ್ರೆಂಟ್ ಹಾಬಿ ಅಂತಾರೆ ಇದನ್ನು. ಸೊ ಇದು ಒಂದು ಯೂನಿಕ್ ಹಾಬಿ. ಎಲ್ಲರೂ ನಾಯಿ ಬೆಕ್ಕು ಸಾಕೋರಿಗೆ ಮಾತ್ರ ನಾಯಿ ಬೆಕ್ಕು ಇಷ್ಟ. ನಾಯಿ ಬೆಕ್ಕು ಕೆಟ್ಟದ್ದು ಅಂದ್ಬಿಟ್ಟು ಹೇಳ್ತಾ ಇಲ್ಲ ನಾನು. ನಾಯಿ ಬೆಕ್ಕು ಒಳ್ಳೇದು, ಏನಕ್ಕಂದ್ರೆ ನಾವು ಸಾಕಿದ್ದೀವಿ. ಸೊ ಎಲ್ಲರ ಹತ್ರ ಒಂದು ಡಿಫ್ರೆಂಟ್ ಸ್ಪೀಶಿ ಏನಾದರೂ ಇಡಬೇಕು, ಏನಾದರೂ ರೇರ್ ತೋರಿಸ್ಬೇಕಂದ್ರೆ ಅಂತ ಅವ್ರಿಗೆ ಬಾಲ್ ಪೈಥಾನ್. ಈ ಬಾಲ್ ಪೈಥಾನ್ ಸೈಜ್ ನೋಡ್ತಾ ಇದ್ದೀರಾ ಎಷ್ಟು ಉದ್ದ ಐತೆ. ಈ ಬಾಲ್ ಪೈಥಾನ್ ಬಂದು ಸೆಮಿ ಅಡಲ್ಟ್ 5 ಅಡಿ ಸೈಜ್ ಇದಾಗುತ್ತೆ. ಇದು ಬಂದು ಹೆಡ್ ಕ್ಲೌನ್ ಅಂತಾರೆ, ತುಂಬಾ ಯೂನಿಕ್ ಅಂಡ್ ರೇರ್ ಸ್ಪೀಶಿ. ಸೊ ಆಮೇಲೆ ಇದರಲ್ಲಿ ನಿಮಗೆ ಬಹಳ ವೆರೈಟಿ ಬಾಲ್ ಪೈಥಾನ್ ತೋರಿಸ್ಕೊಡ್ತೀವಿ, ಒಂದೊಂದಾಗಿ ನೋಡ್ಕೊಂಡು ಹೋಗಿ. ಸೊ ಇದು ಬಂದು ಪೈಡ್ ಬಾಲ್ ಪೈಥಾನ್. ಇದು ಡಬಲ್ ಕಲರ್ ಅಲ್ಲಿ ಬರುತ್ತೆ. ಇದು ನೋಡ್ತಾ ಇದ್ದೀರಾ ಎಷ್ಟು ಬ್ಯೂಟಿಫುಲ್ ಆಗೈತೆ, ಡಬಲ್ ಕಲರ್ ಅಲ್ಲಿ ಬರುತ್ತೆ. ಇದು ನೀವು ನೋಡ್ತಾ ಇರೋದು ಇದು ಸ್ವಲ್ಪ ಲೈಟ್ ಕಲರ್ ಅಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಇದು ವೈಟ್ ನಿಮ್ಗೆ ಫುಲ್ ವೈಟ್ ತರ ಕಾಣಿಸ್ತಾ ಇಲ್ಲ. ಏನಕ್ಕಂದ್ರೆ ನನ್ನ ಕಣ್ಣಿಂದ ನೋಡ್ತಾ ಇದ್ದೀನಿ, ನಿಮ್ಗೆ ಕ್ಯಾಮ್ರಾನಲ್ಲಿ ಹೆಂಗ್ ಕಾಣಿಸ್ತಾ ಇತ್ತು ಗೊತ್ತಿಲ್ಲ, ಬಟ್ ಕಣ್ಣಿಂದ ನೋಡ್ತಾ ಇದ್ದೀನಿ ಫುಲ್ ವೈಟ್ ತರ ಕಾಣಿಸ್ತಾ ಇಲ್ಲ. ಇದು ಬಂದು ಶೆಡ್ಡಿಂಗ್ ಮಾಡುತ್ತೆ. ಎವ್ರಿ 2-3 ಫೀಡಿಂಗ್ ಆದ್ಮೇಲೆ ಒಂದ್ಸತಿ ಶೆಡ್ಡಿಂಗ್ ಮಾಡುತ್ತೆ. ಶೆಡ್ಡಿಂಗ್ ಏನಕ್ಕೆ ಮಾಡುತ್ತೆ, ಆ ಶೆಡ್ಡಿಂಗ್ ಏನಂದ್ರೆ ಅದನ್ನು ಹೇಳ್ಕೊಡ್ತೀವಿ. ಹಾವು ಬಂದು ಪೊರೆ ಬಿಡುತ್ತೆ ಅಲ್ಲ, ಸೊ ಅದೇ ತರ ಪೊರೆನು ಇದು ಹೆಬ್ಬಾವುನು ಬಿಡುತ್ತೆ. ಇದು ಹೆಬ್ಬಾವು. ಹಾವು ಅಂದ್ರೆ ಹಾವು ಅಲ್ಲ. ಹಾವು ಬಂದು ಒಂದು ಕಾಮನ್ ಹೆಸರು ಇಟ್ಬಿಟ್ಟವ್ರೆ. ಹೆಬ್ಬಾವು, ನಾಗರಾವು, ಯಾವ್ದು ಕೇಳಿದ್ರೇನು ಹಾವುನೇ ಅಂತಾರೆ. ಸೊ ಡಿಫ್ರೆಂಟ್ ಸ್ಪೀಶಿ ಐತೆ ಇದರಲ್ಲಿ. ಡಿಫ್ರೆಂಟ್ ಕ್ಯಾಟಗರಿ ಸ್ಪೀಶೀಸ್ ಐತೆ. ಸೊ ಕ್ಯಾಟಗರಿ ಸ್ಪೀಶಿ ಅಂದ್ರೆ ಡಿಫ್ರೆಂಟ್ ಮಾಡೆಲ್ ತರ ಇದು. ಇದು ಬಂದು ಬಾಲ್ ಪೈಥಾನ್. ಇದು ಎರಡೂ ಬಾಲ್ ಪೈಥಾನೆ. ಇದನ್ನು ಬಾಲ್ ಪೈಥಾನೆ, ಇದೂ ಬಾಲ್ ಪೈಥಾನೆ. ಬಟ್ ಇದರಲ್ಲಿ ಮ್ಯೂಟೇಶನ್. ಇದರಲ್ಲಿ ಹೆಂಗ್ ಗೊತ್ತಾ, ಒಂದೊಂದು ಮ್ಯೂಟೇಶನ್ಗೂ ಒಂದೊಂದು ರೇಟು, ಒಂದೊಂದು ಡಿಫ್ರೆಂಟ್ ರೇಟ್ ಇರುತ್ತೆ. ಸೊ ಇದಾದ್ಮೇಲೆ ನಿಮಗೆ ಇನ್ನೊಂದು ಡಿಫ್ರೆಂಟ್ ಯೂನಿಕ್ ಇದು ಹೇಳ್ಕೊಡ್ತೀನಿ. ಹೆಬ್ಬಾವು, ಹಾವು, ಅದಕ್ಕೆ ಏನಕ್ಕೆ ಡಿಫ್ರೆಂಟ್ ಹೇಳ್ತಾರೆ ಅಂದ್ರೆ, ಇದು ನೋಡಿ, ಹೆಬ್ಬಾವುಗೆ ಸ್ವಲ್ಪ ಫೇಸ್ ಹತ್ರ ನೀವು ನೋಡಿದ್ರೆ ಇದಕ್ಕೆ ಆಕ್ಸಿಜನ್ ತಗೊಳಕ್ಕೆ ಇಲ್ಲಿ 2 ಹೋಲ್ ಐತಾ. ಇಲ್ಲಿ ನೋಡಿ, 1 2 3 4. ಇದು 4 ಡಿಫ್ರೆಂಟ್ ಹೋಲ್ ಬರುತ್ತೆ. ಒಂದರಿಂದ ಆಕ್ಸಿಜನ್ ತಗೊಂಡ್ರೆ ಇನ್ನೊಂದರಿಂದ ಬಿಡೋದಿದು. ಸೊ ಇದಕ್ಕೆ ಹೆಬ್ಬಾವು ಅಂತಾರೆ. ಹೆಬ್ಬಾವು ಹೆಂಗ್ ಗೊತ್ತಾ, ಒಂದೊಂದು ವಾರ 2 ವಾರ ಒಂದೊಂದು ಜಾಗನೇ ಕುತ್ಕೊಂಡ್ಬಿಡುತ್ತೆ. ಇದಕ್ಕೆ ಡೈಜೆಷನ್ ಆಗೋವರೆಗೂ ಇದು ಹೊರಗೆ ಬರಲ್ಲ. ಇವಾಗ ಕಾಡಾವು ಇಲ್ಲಿ ಇಟ್ಕೊಳ್ಳಿ, ಕಾಡಲ್ಲಿ ಒಂದು ಹೆಬ್ಬಾವು ಐತೆ. ಒಂದು ಹೆಬ್ಬಾವು ಒಂದ್ ಕಡೆ ಕುತ್ಕೊಂಡ್ಬಿಟ್ರೆ ಅದಕ್ಕೆ ಡೈಜೆಷನ್ ಆಗಿ ಪೂರ್ತಿ ಹೊಟ್ಟೆ ಎಲ್ಲ ಕರ್ಗೋದ್ ಮೇಲೆನೆ ಅದು ಹೊರಗೆ ಬರೋದು. ಏನಕ್ಕಂದ್ರೆ ಇದು ಒಂದ್ಸತಿ ಊಟ ತಿನ್ಕೊಂಡ್ರೆ 1 ವಾರ ಆಗುತ್ತೆ ಅದಕ್ಕೆ ಡೈಜೆಷನ್ ಮಾಡ್ಕೊಳಕ್ಕೆ. ಬಾಲ್ ಪೈಥಾನ್ಗೆ ಇದು ಬಾಲ್ ಪೈಥಾನ್ ಅಲ್ಲಿ ಇನ್ನೊಂದು ಸ್ಪೀಶಿ ತೋರಿಸ್ತೀನಿ. ಅದಕ್ಕೆ ಕನ್ಸ್ಟ್ರಿಕ್ಟರ್ ಅಂತಾರೆ. ಕನ್ಸ್ಟ್ರಿಕ್ಟರ್ ವೆರೈಟಿ ಏನಂದ್ರೆ, ಎಲ್ಲರೂ ಕನ್ಫ್ಯೂಸ್ ಆಗಬೇಡಿ. ಕನ್ಸ್ಟ್ರಿಕ್ಟರ್ ಅಂದ್ರೆ ಇದು ಒಂದು ಸ್ವಲ್ಪ ಸಿಮಿಲರ್ ಟು ಹೆಬ್ಬಾವುನೇ, ಬಟ್ ಇದು ಹೆಬ್ಬಾವು ಹೆಂಗ್ ಗೊತ್ತಾ, ಸೈಜ್ ನೋಡಕ್ಕೆ ದಪ್ಪ, ನಾನ್ ವೆನಮಸ್, ಸೇಮ್ ಆಸ್ ಇಟ್ ಈಸ್ ಬಾಲ್ ಪೈಥಾನ್ ತರಾನೇ ಫೀಡಿಂಗ್ ತಿನ್ನೋದು. ಬಟ್ ಇದು ಕನ್ಸ್ಟ್ರಿಕ್ಟರ್ ಬೋವಾ ಏನಕ್ಕೆ ಅಂತಾರೆ ಅಂದ್ರೆ, ಕನ್ಸ್ಟ್ರಿಕ್ಟರ್ ಬಂದು ಡೈರೆಕ್ಟ್ ಮರಿ ಕೊಡೋದು. ಹೆಬ್ಬಾವು ಬಂದು, ಇದು ಬಾಲ್ ಪೈಥಾನ್ ಬಂದು ಮೊಟ್ಟೆ ಕೊಡುತ್ತೆ. ಸೊ ಈ ಹಾವು ಬಂದು ಡೈರೆಕ್ಟ್ ಮರಿ ಆಗ್ಬಿಡೋದು. ಇದು ಒಂಥರ ನಮ್ಮ ಜನರ ತರ ಪ್ರೆಗ್ನೆಂಟ್ ಆಗಿ ಮರಿ ಡೈರೆಕ್ಟ್ ಬಂದ್ಬಿಡೋದು. ಸೊ ಹೆಬ್ಬಾವು ಏನು ಅಂದ್ರೆ, ಕನ್ಸ್ಟ್ರಿಕ್ಟರ್ ಬೋವಾ ಏನಂದ್ರೆ ಡೈರೆಕ್ಟ್ ಅನಾಕೊಂಡಾ ಫ್ಯಾಮಿಲಿಗೆ ಸೇರೋ ಅಂತದ್ದು ಸ್ಪೀಶಿ ಇದು. ಆಮೇಲೆ ಇದಕ್ಕೆ ನೀವು ಮೂಗ್ ಹತ್ರ ನೋಡಿ ಬರೀ 2 ಹೋಲ್ ಬಂದೈತೆ. ಇದಕ್ಕೇನು ಡಿಫ್ರೆಂಟ್ ಹೋಲ್ ಬಂದಿಲ್ಲ. ಅಂದ್ರೆ ಬಾಯಿ ಹತ್ರ ಇವಾಗ ಬಾಲ್ ಪೈಥಾನ್ಗೆ ಹೆಂಗೈತೆ, ಬಾಲ್ ಪೈಥಾನ್ಗೆ ಸ್ವಲ್ಪ ಈ ಕಡೆ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಇಲ್ಲಿ ನೋಡಿ 1 2 3 4 5 6 ಹೋಲ್ ಬಂದೈತೆ ಅಲ್ಲ, ಅದೇ ತರ ಇದಕ್ಕಿಲ್ಲ ಕನ್ಸ್ಟ್ರಿಕ್ಟರ್ ಬೋವಾಗಿ. ಕನ್ಸ್ಟ್ರಿಕ್ಟರ್ ಬೋವಾಗೂ ಇಲ್ಲ, ಅನಾಕೊಂಡಾಗೂ ಇಲ್ಲ. ಅನಾಕೊಂಡಾಗೂ ನಿಮಗೆ ಹೋಲ್ಸ್ ಬರಲ್ಲ ಈ ಕಡೆ. ಸೊ ಆಮೇಲೆ ತಲೆ ಶೇಪು ಸ್ವಲ್ಪ ಡಿಫ್ರೆಂಟ್ ಬರುತ್ತೆ, ಸ್ವಲ್ಪ ಅಲ್ಲ
ಸ್ವಲ್ಪ ಸಿಮಿಲರೇ ಬರುತ್ತೆ, ಬಟ್ ತಲೆ ಶೇಪ್ ಬಂದು ಡಿಫ್ರೆಂಟ್ ಬರುತ್ತೆ. ನೋಡಿ ಹೆಬ್ಬಾವು ತಲೆ ನೋಡಿ ಹೆಂಗೈತೆ, ಬಾಲ್ ಪೈಥನ್ ತಲೆ ನೋಡಿ ಹೆಂಗೈತೆ. ಆಮೇಲೆ ಇನ್ನೊಂದು ನಿಮಗೆ ಹಾವು ತೋರಿಸ್ಕೊಡ್ತೀವಿ, ಹಾವು ಹೆಂಗಿರುತ್ತೆ ಅನ್ನೋದು. ಬಟ್ ಹಾವು ಸ್ವಲ್ಪ ಚಿಕ್ಕದೈತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡೋರು. ಸೊ ಇದು ಹಾವು ತಲೆ ನೋಡಿ ಹೆಂಗೈತೆ. ಇದು ಸ್ವಲ್ಪ ರೌಂಡ್ ಶೇಪ್ ಬರುತ್ತೆ. ಇದು ಆಕ್ಟಿವ್ನೆಸ್. ಇದಕ್ಕೆ ಹೆಂಗ್ ಕಂಡು ಹಿಡಿತಾರೆ ಅಂದ್ರೆ ಹಾವು ಅನ್ನೋದು. ಹಾವು ಅಂದ್ರೆ ಸ್ವಲ್ಪ ನೀರ್ ಹಾವುನು ಬರುತ್ತೆ, ನಾಗರಾವನು ಬರುತ್ತೆ, ರ್ಯಾಟಿಲ್ ಸ್ನೇಕು, ರ್ಯಾಟ್ ಸ್ನೇಕು ಎಲ್ಲ ಬರುತ್ತೆ. ಇದು ಸ್ವಲ್ಪ ಜಾಸ್ತಿ ಮೂವ್ಮೆಂಟ್ ಜಾಸ್ತಿ, ಆಕ್ಟಿವ್ನೆಸ್ ಜಾಸ್ತಿ, ಎಲ್ಲ ಸ್ನೇಕ್ದು ಆಕ್ಟಿವ್ನೆಸ್ ಜಾಸ್ತಿ. ತುಂಬಾ ಬ್ಯೂಟಿಫುಲ್ ಸ್ನೇಕ್ ಅಂದ್ರೆ ಇದು ನೀವು ನೋಡ್ತಾ ಇರ್ಬೋದು, ಕಿಂಗ್ ಸ್ನೇಕ್. ಇದಕ್ಕೆ ಡೆಸರ್ಟ್ ಕಿಂಗ್ ಸ್ನೇಕ್ ಅಂತಾರೆ. ತುಂಬಾ ಬ್ಯೂಟಿಫುಲ್ ಸ್ಪೀಶಿ. ಯಾರಾದ್ರೂ ಪೆಟ್ ಮಾಡ್ಬೇಕಂದ್ರೆ ಸ್ವಲ್ಪ ಈ ಕಿಂಗ್ ಸ್ನೇಕ್ ಎಲ್ಲ ತಗೊಳ್ಳೋರು ಜಾಸ್ತಿ ಯಾರು ಗೊತ್ತಾ, ನಮ್ಮ ಇಂಡಿಯಾದಲ್ಲಿ ಲೇಡೀಸು, ಈ ಕಾಲೇಜ್ ಹುಡುಗಿರು ಇರ್ತಾರಲ್ಲ, ಅವ್ರು ಜಾಸ್ತಿ ತಗೊಳ್ಳೋ ಅಂತ ಸ್ಪೀಶಿ ಕಿಂಗ್ ಸ್ನೇಕ್. ಬಾಲ್ ಪೈಥನ್ ಬಂದು ಸ್ಟ್ಯಾಟರ್ಸ್ಗೆ ನಾನು ಹೊಸ ಸಾಕ್ತಾ ಇದ್ದೀನಿ, ನನಗೆ ಸ್ವಲ್ಪ ಡೇಂಜರ್ ಅನಿಮಲ್ಗೆ ಅಂದರೆ ಇಷ್ಟ ಇಲ್ಲ ಅನ್ನೋರಿಗೆ ಬಾಲ್ ಪೈಥನು. ನಾನು ಎಲ್ಲ ಥರ ಅವು ಹ್ಯಾಂಡಲ್ ಮಾಡ್ತೀನಿ ರೀ. ಸ್ವಲ್ಪ ನಾನು ಆ ಥರನೇ ಅಗ್ರೆಸಿವ್ ಅಂದರೆ ಕನ್ಸ್ಟ್ರಿಕ್ಟರ್ ತಗೊಬೋದು. ಏನಕ್ಕಂದ್ರೆ ಕನ್ಸ್ಟ್ರಿಕ್ಟರು ಎಲ್ಲ ಇವಾಗ ನಾನು ಕಾಮನ್ ಆಗಿ ಇಟ್ಕೊಂಡಿದ್ದೀನಿ ಅಂದ್ಬಿಟ್ಟು ಇದನ್ನ ಕಾಮನ್ ಸ್ನೇಕ್ ಅನ್ಕೊಂಬೇಡ್ರಿ. ಯಾವಾಗ ಹೆಂಗ್ ಅಟ್ಯಾಕ್ ಮಾಡುತ್ತೆ ಗೊತ್ತಾಗಲ್ಲ. ಇದು ಸ್ವಲ್ಪ ರೂಡ್ ಬಿಹೇವ್ ಮಾಡ್ತಾನೆ ಇವು ಕನ್ಸ್ಟ್ರಿಕ್ಟರ್. ಯಾವಾಗ ಬೇಕು ಅವಾಗ ಕಚ್ಬಿಡ್ತಾನೆ, ಆ ತರ ಸ್ನೇಕ್ ಇದು ಪರ್ಫೆಕ್ಟ್ ಸಾಕೋವ್ರಿಗೆ ಮಾತ್ರ ಈ ಸ್ನೇಕ್ ಇದು. ಸೊ ಈ ವಿಡಿಯೋದಲ್ಲಿ ನಿಮಗೆ ಇನ್ನೊಂದ್ ತರ ಸ್ನೇಕ್ ತೋರಿಸ್ತೀನಿ. ಇದರಲ್ಲೇ ಮ್ಯೂಟೇಶನ್ ಅನ್ನೋದು ತೋರಿಸ್ಕೊಡ್ತೀನಿ, ಒಂದ್ ನಿಮಿಷ. ಸೊ ಇದಾದ್ಮೇಲೆ ಬಾಲ್ ಪೈಥನ್ ಅಲ್ಲೇ ಸ್ವಲ್ಪ ನಿಮ್ಗೆ ಇನ್ನೊಂದು ಸ್ವಲ್ಪ ಕಲರ್ ತೋರಿಸ್ತೀನಿ. ಈ ವಿಡಿಯೋ ಸ್ವಲ್ಪ ದೊಡ್ಡದಾಗ್ಲೇ ಆಗ್ಲಿ ಅಂದ್ಬಿಟ್ಟು ನಾನೇ ಮಾಡ್ತಾ ಇದ್ದೀನಿ. ಈ ಕಲರ್ ನೋಡಿ ಹೆಂಗೈತೆ. ಈ ಕಲರು ಡಿಫ್ರೆಂಟ್ ಕಲರ್ ಹಾವುಗಳು ಸಾಕ್ಬೇಕಾದ್ರೆ ನೀವು ಬನ್ರಿ ಕರ್ನಾಟಕ ಅಕ್ವೇರಿಯಂ ಒಂದ್ಸತಿ ವಿಸಿಟ್ ಮಾಡಿ ನೋಡಿ ಹೆಂಗಿರುತ್ತೆ. ಹಾವುನ ಹೆಂಗ್ ಸಾಕೋದು ನಾವೆಲ್ಲ ಹೇಳ್ಕೊಡ್ತೀವಿ. ಹಂಗೆ ಬಂದು ತಗೊಂಡೋಗಕ್ ಬರಬೇಡಿ. ಸುಮ್ಮನೆ ಬಂದ್ರಿ, ಕಾಸು ಕೊಟ್ರಿ, ಎಲ್ಲೋ ಒಂದು ಇಟ್ಕೊಳ್ತೀವಿ, ಡಬ್ಬಾದಲ್ಲಿ ಇಟ್ಕೊಳ್ತೀವಿ ಅನ್ನೋರು ಬರಬೇಡ್ರಿ. ಈ ಕಡೆ ಬರಲೇಬೇಡ್ರಿ ನೀವೆಲ್ಲ. ಅಂಥವ್ರು ಸಾಕಕ್ಕೆ ಇಷ್ಟ ಐತೆ ಅಂಥವ್ರು ಬನ್ನಿ. ನಾನು ಹೇಳ್ಕೊಡ್ತೀನಿ ಪ್ರತಿಯೊಂದು ಹೆಂಗ್ ಸಾಕ್ಬೇಕು, ಇದನ್ನ ಹೆಂಗ್ ಇಡಬೇಕು, ಇದನ್ನ ಹೆಂಗ್ ಪೆಟ್ ಮಾಡಬೇಕು. ಆಮೇಲೆ ಇದೆಲ್ಲ ನೀವು ನೋಡ್ತಾ ಇರೋದು ಬಂದು ಎಕ್ಸಾಟಿಕ್ ಸ್ಪೀಶಿ, ನಮ್ಮ ಇಂಡಿಯಾಗೆ ಸೇರಲ್ಲ. ಆಮೇಲೆ ಈ ಕಡೆ ಬನ್ನಿ, ಎಷ್ಟು ಬ್ಯೂಟಿಫುಲ್ ಕಲರ್ ಐತೆ. ಇದಕ್ಕೆ ಆಲ್ಬೈನೋ ಬಾಲ್ ಪೈಥನ್ ಅಂತೀವಿ. ತುಂಬಾ ರೇರ್ ರೀ ಆಲ್ಬೈನೋ ಬಾಲ್ ಪೈಥನು. ಎಲ್ಲ ತರ ಮ್ಯೂಟೇಶನ್ ಮಾಡಿದ್ಮೇಲೆ ಎಲ್ಲ ತರ ಕ್ಲೌನು, ಹೆಡ್ ಕ್ಲೌನು, ಸೂಪರ್ ಹೆಡ್ ಕ್ಲೌನು, ಪ್ಯಾಸ್ಟಲ್ಲು ಎಲ್ಲ ಬಂದಿದ್ಮೇಲೆ ಇದು ಬಂದಿರೋದು ಆಲ್ಬೈನೋ ಬಾಲ್ ಪೈಥನ್. ಇದು ತೆಗಿಯಕ್ಕೆ ತುಂಬಾ ಕಷ್ಟ. ಅದಕ್ಕೆ ಕಣ್ಣು ನೋಡಿ, ಎಲ್ಲಾ ತರ ಕಣ್ಣು. ಇದಕ್ಕೆ ವೈಟ್ ಕಲರು, ರೆಡ್ ಕಣ್ಣು ಬರುತ್ತೆ. ಸ್ವಲ್ಪ ನಿಮ್ಗೆ ನೋಡಕ್ಕೆ ವೈಟ್ ತರ ಕಾಣಿಸ್ತಾ ಇರ್ಬೋದು, ಬಟ್ ರೆಡ್ ಕಣ್ಣು ಇರುತ್ತೆ ಇದಕ್ಕೆ. ಆಲ್ಬೈನೋ ಅನ್ನೋರಿಗೆ ಎಲ್ಲದಕ್ಕೂ, ಬರ್ಡ್ ಇರ್ಲಿ, ಏನಾದ್ರೂ ಒಂದು ನಾಯಿ ಇರ್ಲಿ, ಏನಾದ್ರೂ ಬೆಕ್ಕಿರ್ಲಿ, ಆಲ್ಬೈನೋ ಹೆಸರು ಬಂದ್ರೆ ಅದಕ್ಕೆ ರೆಡ್ ಐ ಬಂದ್ರೆ ಮಾತ್ರ ಅದು ಆಲ್ಬೈನೋ. ಸೊ ಆಮೇಲೆ ನಿಮ್ಗೆ ಸ್ಪೈಡರ್ ತೋರಿಸ್ತೀನಿ, ಸ್ಪೈಡರ್ ಬಾಲ್ ಪೈಥನ್ ನೋಡ್ಬಿಟ್ಟು ಸ್ವಲ್ಪ ಕನ್ಫ್ಯೂಸ್ ಆಗಬೇಡ್ರಿ. ಏನಕ್ಕಂದ್ರೆ ಇದು ಎಲ್ಲ ಮ್ಯೂಟೇಶನ್, ಡಿಫ್ರೆಂಟ್ ಮ್ಯೂಟೇಶನ್. ಇದು ಸ್ಪೈಡರ್ ಬಾಲ್ ಪೈಥನ್. ಎಷ್ಟು ಬ್ಯೂಟಿಫುಲ್ ಆಗೈತೆ ನೋಡಿ. ಇದೆಲ್ಲ ನಾನು ಆಲ್ಮೋಸ್ಟ್ ಒಂದು 4 ವರ್ಷದ ಹಿಂದೆ ತೋರಿಸಿದ್ದು ಜನಕ್ಕೆ. ಇವಾಗ ನಮ್ಮ ಚಾನಲಲ್ಲಿ, ನಮ್ಮ ಕರ್ನಾಟಕ ಅಕ್ವೇರಿಯಂ ಚಾನಲಲ್ಲಿ ತೋರಿಸ್ತಾ ಇದ್ದೀವಿ. ಅದಕ್ಕೆ ಹೋಗ್ಬಿಟ್ಟು ನಮ್ಮ ಕರ್ನಾಟಕ ಕನ್ನಡ ಚಾನಲ್ ಮಾಡಿದ್ದೀವಿ, ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಹೆಂಗೈತೆ ಕಲರು, ಹೆಂಗೈತೆ ಚೀತಾ ಪ್ಯಾಟ್ರನ್ ಥರ ಇಲ್ವಾ, ಸಕ್ಕತ್ತಾಗೈತೆ. ಇದು ಬಾಯಿ ನೋಡಿ ಹೆಂಗೈತೆ, ಒಂಥರ ಏನೋ ಇವಾಗಲೇ ಬಂದು ಕಚ್ಬಿಡೋ ಥರ ಐತೆ ನೋಡಿ ಬಾಯಿ ನೋಡೋಕ್ಕೆ. ಈ ಡಿಫ್ರೆಂಟ್ ಕಲರ್ ನೋಡಿ. ಬಾಲ್ ಪೈಥನ್ ಬಾಲ್ ಆಯಿತು, ಇದಕ್ಕೆ ಬಾಲ್ ಪೈಥನ್ ಅನ್ನೋದು. ಇದೇ ಬಾಲ್ ಪೈಥನ್. ಬಾಲ್ ಥರ ಆಗಿಬಿಡುತ್ತೆ ನೋಡಿ, ಫುಟ್ಬಾಲ್ ಥರ ಇಲ್ವಾ, ಇವಾಗ ಆರಾಮಾಗಿ ಕ್ರಿಕೆಟ್ ಆಡ್ಬೋದು, ಆ ಥರ ಬಾಲ್ ಪೈಥನ್ ಆಗಿಬಿಡುತ್ತೆ. ಸೊ ಆಮೇಲೆ ನಮ್ಮ ಹತ್ರ ಪ್ಯಾಸ್ಟಲ್ಲು, ಇದು ಬಂದು ಕಾಮನ್ ಪ್ಯಾಸ್ಟಲ್ ಬಾಲ್ ಪೈಥನ್ ಅಂತಾರೆ. ಇದರಲ್ಲೇ ಸ್ವಲ್ಪ ಡಾರ್ಕ್ ಕಲರ್ ಬರೋದು ಸೂಪರ್ ಪ್ಯಾಸ್ಟಲ್ ಅಂತಾರೆ. ನಿಮಗೆ ನೋಡೋಕ್ಕೆ ಕ್ಯಾಮ್ರಾದಲ್ಲಿ ಸಿಮಿಲರ್ ಕಾಣಿಸ್ತಾ ಇರ್ಬೋದು. ಒಂದು ನಿಮಿಷ ಇನ್ನೊಂದು ಪ್ಯಾಸ್ಟಲ್ ಎತ್ತು ತೋರಿಸ್ತೀನಿ. ಸ್ವಲ್ಪ ನಿಮಗೆ ಡಿಫ್ರೆಂಟ್ ಕಲರ್ ಕಾಣುತ್ತೆ. ಆವಾಗ ನೋಡಿ, ಲೈಟ್ ಟು ಡಾರ್ಕ್ ಕಲರ್ ಕಾಣಿಸ್ತೈತಾ. ಇದು ಕಾಮನ್ ಪ್ಯಾಸ್ಟಲ್ಲು, ಇದು ಸೂಪರ್ ಪ್ಯಾಸ್ಟಲ್. ನೋಡೋಕೆ ಹೆಂಗೈತೆ ನೋಡಿ, ಬೊಂಬೆ ಥರ. ಇದೆಲ್ಲ ಬಾಲ್ ಪೈಥನ್. ಡಿಫ್ರೆಂಟ್ ಸ್ಪೀಶಿ ಬಾಲ್ ಪೈಥನ್ ಬಂದು ಒಂದೊಂದಕ್ಕೆ, ಕಾಮನ್ಗೆ, ಸೂಪರ್ ಪ್ಯಾಸ್ಟಲ್ಗೆ ಹಾಕಿದ್ರೆ ಇನ್ನೊಂದು ಮರಿ ಬರುತ್ತೆ. ಇದೆಲ್ಲ ಬ್ರೀಡಿಂಗ್ ನಾನು ನಿಮಗೆ ಹೇಳ್ಕೊಡ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಬರ್ತಾ ಇದೇ ಚಾನಲಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಹೆಂಗೆ ಬ್ರೀಡ್ ಮಾಡೋದು, ಹೆಂಗೆ ಒಬ್ಬರನ್ನ ಮೀಟ್ ಮಾಡಿ ಮರಿಗಳು ಮಾಡೋದು, ಅದನ್ನು ಹೇಳ್ಕೊಡ್ತೀವಿ. ಇದು ಬಂದು ಪೈಡ್ ಬಾಲ್ ಪೈಥನಲ್ಲಿ ಭಾಳ ಥರ ಅದು ಪೈಡ್ ಬರುತ್ತೆ. ಆಮೇಲೆ ಇದು ಪ್ರೈಸಿಂಗ್ ಹೆಂಗೆ ಹೋಗುತ್ತೆ ಗೊತ್ತಾ,
ಸ್ಮೈಲಿ ಪೈಡ್ ಅಂತಾರೆ, ಹೆಕ್ಲೋನ್ ಪೈಡ್ ಅಂತಾರೆ. ಇದರಲ್ಲೂ ಬಹಳ ವೆರೈಟಿ ಪೈಡ್ ಐತೆ. ಇವಾಗ ಹೆಸರುಗಳನ್ನ ಹೇಳ್ಕೊಂಡು ಕೂತ್ಕೊಂಡ್ರೆ ಈ ವಿಡಿಯೋ ಒಂದು 10 ನಿಮಿಷ ಆಗೋದು 150 ಅವರ್ ಆಗಿಬಿಡುತ್ತೆ. ಆ ಥರ ಇದ್ರ ಬಗ್ಗೆ ತುಂಬ ಮಾಹಿತಿ ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ನಿಮಗೆ ರೆಗ್ಯುಲರ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಈ ಕಲರ್ ನೋಡಿ ಹೆಂಗೈತೆ, ತುಂಬ ಬ್ಯೂಟಿ ವೈಟ್ ಕಲರು. ಇದು ಡಾಟ್ ಬಂದೈತೆ ಅಲ್ಲ, ಈ ಡಾಟ್ಗೂ ವ್ಯಾಲ್ಯೂ ಇರುತ್ತೆ. ಬಾಲ್ ಪೈಥಾನಲ್ಲಿ ಈ ಡಾಟು ಇಷ್ಟು ಡಾಟ್ ಇರೋದಕ್ಕೂ ವ್ಯಾಲ್ಯೂ ಇರುತ್ತೆ. ಏನಕ್ಕಂದರೆ ಈ ಕಡೆ ನೋಡಿ ಹೆಂಗೈತೆ, ಎಲ್ಲ ಅಕ್ಕಪಕ್ಕ ನೀವು ನೋಡಿದ್ರೆ ಫುಲ್ ವೈಟು, ಸೆಂಟ್ರಲ್ಲಿ ಮಾತ್ರ ಬ್ಲ್ಯಾಕ್ ಕಲರ್ ಡಾಟ್ ಬಂದೈತೆ ನೋಡಿ. ಈ ಥರ ಕಲರ್ ಬರೋರು ಸ್ವಲ್ಪ ರೇರ್ ಅಂದ್ಕೊಳ್ತಾರೆ. ಆಮೇಲೆ ಇದರಲ್ಲಿ ಸ್ಮೈಲಿ ಪೈಡ್ ಅಂತಾರೆ, ಸ್ಮೈಲಿ ಪೈಡು ಬರುತ್ತೆ. ಇದು ಆಲ್ಮೋಸ್ಟ್ ನೀವು ನೋಡ್ತಾ ಇರ್ಬೋದು, ಒಂದು 3-4 ಅಡಿ ಇರ್ಬೋದು. ಇದು 5 ಅಡಿವರೆಗೂ ಸೈಜ್ ಆಗುತ್ತೆ ಉದ್ದ. ಒಂದು ಇದೊಂದು 3 ಅಡಿ 3.5 ಅಡಿ ಇರ್ಬೋದು ಸೈಜ್. ಇವಾಗ ಇದರಲ್ಲಿ ನಿಮಗೆ ಮೇಲು ಫೀಮೇಲು ಎಲ್ಲ ಥರದ್ದು ನಮ್ಮ ಹತ್ರ ಸಿಗುತ್ತೆ. ಯಾರಾದರೂ ಒಳ್ಳೆ ಪೆಟ್ಟು ನನ್ನ ಪಕ್ಕ ಸಾಕ್ತೀನಿ ಅವ್ರು ನೋಡಿದ್ರೆ ಮಾತ್ರ ಇಲ್ಲಿ ಬಂದು ನೋಡ್ಕೊಂಡು ತಗೊಂಡೋಗ್ಬೋದು. ಇದು ಬಂದು ನಮ್ಮ ಬ್ಯಾಂಗ್ಳೂರ್ JP ನಗರ್ 5th ಫೇಸ್ ಅಲ್ಲಿರೋ ಅಂಗಡಿ. ಇದು ಒಂದು ಪೆಸಿಫಿಕ್ ರೆಪ್ಟೈಲ್ ಅಂದ್ಬಿಟ್ಟು ಒಂದು ಪ್ಲೇಸ್ ಮಾಡಿದ್ದೀವಿ. ಇಲ್ಲಿ ಆರಾಮಾಗಿ ಬಂದು ಕೂತ್ಕೊಂಡು ನೋಡ್ಬೋದು ನೀವು. ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ಲೈಕ್ ಮಾಡಿ. ಯಾರಾದರೂ ಹೊಸವ್ರು ಇದ್ರೆ ಅವ್ರಿಗೆ ಶೇರ್ ಮಾಡಿ. ಈ ಥರ ಸ್ಪೀಶೀಸು ನಮ್ಮ ಇಂಡಿಯಾದಲ್ಲಿ ಸಿಗುತ್ತೆ ಅಂದ್ಬಿಟ್ಟು ಯಾರಿಗೂ ಗೊತ್ತಿಲ್ಲ. ಸೊ ಅಂಥವ್ರಿಗೆ ಗೊತ್ತಾಗಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಲವ್ ಯು ಗೈಸ್. ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾ ಇದ್ದೀನಿ.